ಹಾಗೂ ಮುಂದುವರೆದಂತೆ ನಾವು ಟಿ ಕ್ವಾಲಿಫೈ ಆಗಕ್ಕಾಗಲ್ಲ ಸರ್, ಆದರೂ ಕೂಡ ನಮಗೆ ಏನಾದರೂ ಅವಕಾಶ ಇದೆಯಾ ಅಂದರೆ ಈ CTETನೂ ನಮಗೆ ಡಿಸ್ಕ್ವಾಲಿಫೈ ಆಯಿತು ಅಂದರೂ ನಮಗೆ ಅಪರ್ಚುನಿಟಿ ಇದಾವ ನಮ್ಮ ಒಂದು ಕನಸಿಗೆ ಅಂದರೆ ಅವು ಇದಾವೆ, ಅದಕ್ಕೂ ಕೂಡ ಇದಾವೆ. ಆ ನಿರಂತರತೆ ಇದ್ದಿದ್ದೇ ನಿಜವಾದರೆ ನೀವು PUC ಲೆಕ್ಚರರ್ನೂ ಆಗ್ತೀರಾ, ಡಿಗ್ರಿ ಕಾಲೇಜ್ ಲೆಕ್ಚರರ್ನೂ ಆಗ್ತೀರಾ. ಆದರೆ ಅದಕ್ಕೆ ತಕ್ಕನ ಹಾಗೆ ಓದು ಬರಹ ನಿಮಗೆ ನಿರಂತರವಾಗಿರಬೇಕಾಗ್ತದೆ ಸ್ನೇಹಿತರೆ. ನಾವು ಧನಾತ್ಮಕ ಆಲೋಚನೆಯಲ್ಲಿದ್ವಿ, ಯಾಕಂದರೆ ಈ KSRP ಬಿಟ್ಟು ಬಂದಾಗ ನನ್ನ ಹತ್ರ BEd ಕೂಡ ಇರಲಿಲ್ಲ. BEd ಏನು ಬ್ಯಾಚುಲರ್ ಆಫ್ ಎಜುಕೇಷನ್ ಆ ಅರ್ಹತೆ ನನ್ನ ಹತ್ರ ಇರಲಿಲ್ಲ. ಆದರೂ ನಾನು ಶಿಕ್ಷಕ ಆಗಬೇಕು ಅನ್ನುವಂಥ ಕನಸು ಕಟ್ಕೊಂಡು ಬಿಟ್ಟು ಬಂದಿದೆ. ಎಷ್ಟು ಮಟ್ಟಿಗೆ ಇದಕ್ಕೆ ಪ್ರಾಪರ್ ಆಗಿ ಸ್ಟಡಿ ಮಾಡಿದರೆ TETಗಿಂತ ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು. ಅದು ಹೇಗೆ ಅಂತ ನಮ್ಮ ಅದೃಷ್ಟವೋ ಪುಣ್ಯವೋ ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ CTET ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಅವಕಾಶಗಳಿವೆ. 5 ಬಾರಿಯನ್ನ ನಾನು ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ 1ನೇ ಅಟೆಂಪ್ಟ್ ಅಲ್ಲಿನೇ ನಾನು GPSTR ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ನಾವು ಈ ಒಂದು ಸಹಕಾರ ಕಲಿಕೆ ಚಾನಲ್ ನಲ್ಲಿ ಇರ್ತಕ್ಕಂಥ ಬಳಗ ಏನಿದೆಯಲ್ಲ, ನಮ್ಮ ಬಳಗ ಎಲ್ಲ ಕೂಡ GPT ಶಿಕ್ಷಕರ ಬಳಗ. ಇದು ಎಷ್ಟೆಲ್ಲ ಕಷ್ಟಪಟ್ಟು ಓದ್ಕೊಂಡು ಮೇಗ್ ಬಂದಿರ್ತೀವಲ್ಲ, ಹಾಗೆ ನೀವು ಕೂಡ ಕಷ್ಟಪಡ್ತಾ ಇರ್ತೀರಿ ಅನ್ನುವಂಥ ಪರಿಕಲ್ಪನೆ ಅರಿವೇ ನಮ್ಮಲ್ಲಿದೆ. ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ನಮ್ಮ ಸಹಕಾರ ಕಲಿಕೆ ಚಾನಲ್ನಿಂದ ಒಂದಿಷ್ಟು ಪುಷ್ಟಿ ಕೊಡೋಣ, ಸಹಕರಿಸೋಣ, ನಮ್ಮ ನಾಲೆಡ್ಜ್ ಅನ್ನು ಅವರಿಗೆ ಶೇರ್ ಮಾಡಿ ಅವರು ಒಂದು ಅವರ ಕನಸಿನಲ್ಲಿ ಒಂದು ಹೆಜ್ಜೆ ಮುಂದಿಡೋದಕ್ಕೆ ನಾವು ಹೆಲ್ಪ್ ಆಗೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಹಕಾರ ಕಲಿಕೆ ಪ್ರಾರಂಭ ಆಗಿರೋದು. ನಮಸ್ಕಾರ ವೀಕ್ಷಕರೇ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ನಾನು ರಾಜು ಕೊರ್ಲಾಳಿ. ಯಾರೆಲ್ಲ ಶಿಕ್ಷಕರಾಗಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ದಾರೋ ಅವ್ರು ಮಾತ್ರ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿರಿ. ಶಿಕ್ಷಕರಾಗಬೇಕು ಅನ್ನುವಂಥ ಕನಸು ನಮ್ದಲ್ಲ ಅನ್ನೋದಾದರೆ ನಿಮಗೆ ಈ ವಿಡಿಯೋ ಅಗತ್ಯವಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ, ಕನಸನ್ನು ನೀವು ಸಾಕಾರಗೊಳಿಸ್ಕೋಬೇಕು ಅನ್ನೋದಾದರೆ ಒಂದು ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾನು ಒಂದು ಫ್ರೇಮನ್ನು ಕಟ್ಕೊಡ್ತೀನಿ. ಇವತ್ತು ಯಾರೆಲ್ಲ TETನ ನೀವು ಅರ್ಹತೆ ಪಡೆಯೋದಕ್ಕೆ ಸಾಧ್ಯವಾಗಿಲ್ವೋ, ಇಲ್ಲಿವರೆಗೂ ನಾವು ಎಲಿಜಿಬಲ್ ಆಗಿಲ್ಲ, ನಮ್ಮ ಕನಸು ನುಚ್ಚುನೂರು ಆಗೋಯ್ತೇನೋ ಅನ್ನುವಂಥ ಜನರಿಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹಾಗೂ ಅದರ ಜೊತೆಗೆ TET ಅರ್ಹತೆಯನ್ನು ಪಡೆದಿದ್ರೂ ಕೂಡ ನಾವು ಮುಂದಿನ ಒಂದು ಯಾವೆಲ್ಲ ಪೋಸ್ಟ್ಗಳಿಗೆ ಓದಬೇಕಾಗ್ತದೆ ಮತ್ತು ನಮಗೆ ಯಾವೆಲ್ಲ ಅವಕಾಶಗಳಿರ್ತವೆ ಅನ್ನುವಂಥದ್ದನ್ನು ಇವತ್ತು ನಾನು ಮಾತಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗಿದ್ರೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ತಾವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕಾನನ್ನು ಒತ್ತಿ ನೋಟಿಫೈ ಆಗಿರಿ. ಯಾಕಂದರೆ ನಿಮ್ಮ ಶಿಕ್ಷಕರಾಗುವ ಕನಸಿಗೆ ಸಹಕಾರ ಕೊಡೋದಕ್ಕಾಗಿಯೇ ನಮ್ಮ ಸಹಕಾರ ಕಲಿಕೆ ಸ್ಟಾರ್ಟ್ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ವಿಡಿಯೋ ತರಗತಿಗಳನ್ನಾಗಿರ್ಬೋದು, ಮಾಹಿತಿಗಳನ್ನು ಅಪ್ಡೇಟ್ ಕೊಡ್ತಾ ಇರ್ತೇವೆ. ಹಾಗಾಗಿ ನೀವು ಚಾನಲನ್ನು ನೋಟಿಫೈ ಆಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಇವತ್ತಿನ ವಿಷಯಕ್ಕೆ ಬರ್ತೀನಿ. ಈಗಾಗಲೇ ನಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತು, ಕೀ ಆನ್ಸರ್ ಕೂಡ ಪ್ರಕಟವಾಗಿವೆ. ಯಾರೆಲ್ಲ ನಾವು ಅರ್ಹತೆಯನ್ನು ಪಡೆಯಲಿದ್ದೇವೆ ಹಾಗೂ ಯಾರೆಲ್ಲ ಸ್ವಲ್ಪದರಲ್ಲೇ ಮಿಸ್ ಆಗ್ತಾ ಇದ್ದೇವೆ, ನಾವು ಅರ್ಹತೆ ಪಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ, ನಾವು ಫೇಲ್ ಆಗಿದ್ದೇವೆ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಈಗಾಗಲೇ ಗೊತ್ತಾಗಿದೆ. ಅಧಿಕೃತವಾಗಿ ಗೊತ್ತಿಲ್ಲ ಅಂದ್ರೂ ನಮಗೆ ಗೊತ್ತಿರುತ್ತೆ ನಾವು ತೇರ್ಗಡೆ ಆಗ್ತೀವ, ಅರ್ಹತೆ ಪಡಿತೀವ ಇಲ್ಲೋ ಅನ್ನುವಂಥದ್ದು. ಹಾಗಾಗಿ ಯಾರೆಲ್ಲ ನಾವು ಕ್ವಾಲಿಫೈ ಆಗಕ್ಕೆ ಸಾಧ್ಯವಾಗಲಿಲ್ಲ ಅಂಥವ್ರಿಗಾಗಿನೇ ಇವತ್ತಿನ ವಿಡಿಯೋ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅನ್ನುವಂಥದ್ದು. ಯಾಕಂದರೆ ಈಗ ನಮ್ಮ ಮುಂದೆ ಆಯ್ಕೆಗಳೇ ಇಲ್ವೇನೋ ಅಂತ ಕೈಕಟ್ಟಿ ಕೂತಿರೋರಿಗೆ, ಇಲ್ಲ ಆಯ್ಕೆಗಳಿದ್ದಾವೆ, ನೀವು ಕೂಡ ಶಿಕ್ಷಕರಾಗುವಂಥ ಕನಸನ್ನು ಸಾಕಾರಗೊಳಿಸ್ಕೋಬೋದು ಅನ್ನುವಂಥದ್ದನ್ನು ಹೇಳೋದಕ್ಕೆ ನಮ್ಮ ಸಹಕಾರ ಕಲಿಕೆ ನಿಮ್ಮ ಮುಂದೆ ಇವತ್ತು ಬಂದಿರುವಂಥದ್ದು. ಹಾಗಿದ್ರೆ ಯಾವೆಲ್ಲ ಆಯ್ಕೆಗಳು ನಮ್ಮ ಮುಂದಿದ್ದಾವೆ, ಏನೆಲ್ಲ ಪರೀಕ್ಷೆಗಳು ನಮ್ಮ ಎದುರುಗಡೆ ಇವೆ, ಅವುಗಳನ್ನು ನಾವು ತೇರ್ಗಡೆ ಮಾಡೋದ್ರ ಮುಖಾಂತರವಾಗಿ ಮುಂದೆ ನಮ್ಮ ಕನಸನ್ನು ನನಸು ಮಾಡ್ಕೋಬೋದು ಅನ್ನುವಂಥದ್ದನ್ನು ನಾನು ಇವತ್ತು ಮಾತಾಡ್ತಾ ಹೋಗ್ತೇನೆ. ಇಲ್ಲಿ ಬಂತು ನೋಡಿ, ಈಗಾಗಲೇ ಅನೇಕ ಯೂಟ್ಯೂಬರ್ಸ್ ಹೇಳಿರ್ತಾರೆ, ಇವರೇನಪ್ಪ ಹೇಳಿದ್ದಾನೆ CTET ಅನ್ನುವಂಥದ್ದು. ಆಗಲ್ಲ, ಇವತ್ತು ನಾನು ವಿಶೇಷವಾಗಿ ಮಾತಾಡ್ತಾ ಹೋಗ್ತೇನೆ. ನಾವು ಒಂದು ಸ್ವಲ್ಪ ಡಿಫ್ರೆಂಟೇ, ನಮ್ಮ ಒಂದು ಸಹಕಾರ ಕಲಿಕೆ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡುವಂಥದ್ದು. ಹಾಗಾಗಿ ನಾನು ಡಿಫ್ರೆಂಟಾಗಿ CTET ಬಗ್ಗೆ ಹಾಗೂ ಉಳಿದಂತೆ TET ಇಲ್ಲದೇ ಕೆಲವೊಂದು ಅವಕಾಶಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತಾನೆ. ಹಾಗಿದ್ರೆ ಬನ್ನಿ ನೋಡಿಲಿ, CTET ಅಂದರೆ ಏನು ಗೊತ್ತಿದೆ ನಿಮಗೆ ಈಗಾಗಲೇ. ಈಗ ಪ್ರಚಲಿತದಲ್ಲಿ ಯಾವಾಗ TET ಮುಗಿತೋ ಪ್ರಚಲಿತಿಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು CTET. ಅಂದರೆ ಇಲ್ಲೂ ಕೂಡ ನಾವು ಪೇಪರ್ 1 ಪೇಪರ್ 2 ಕರ್ನಾಟಕದ TET ಏನಿದೆಯಲ್ಲ ಅದರ ಸೇಮ್ ಕಾಪಿ ಪೇಸ್ಟ್ CTET. ಇದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಹಾಗಿದ್ದಾಗ ಇಲ್ಲಿ ನೋಡಿ 2 ಪೇಪರ್ ಇರ್ತವೆ. ಇದನ್ನು ಕೂಡ ನೀವು ತೇರ್ಗಡೆಗೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ನೋಟಿಫಿಕೇಶನ್ ಆಗ್ತಾವಲ್ಲ, PSTR ಮತ್ತು GPSTR, ಈ ಒಂದು ನೇಮಕಾತಿಗಳು ಕೂಡ ನೀವು ಅರ್ಹತೆಯನ್ನು ಪಡೆಯೋರಿದ್ದೀರಿ. ಹಾಗಾಗಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಈ CTET ಪರೀಕ್ಷೆಗಾಗಿ ನಿಮ್ಮ ತಯಾರಿ ಈಗ ಪ್ರಾರಂಭ ಆಗಲಿ. ಯಾರೆಲ್ಲ ನಾವು TET ಪರೀಕ್ಷೆಯನ್ನು ಅರ್ಹತೆ ಪಡೆಯೋದಕ್ಕೆ ಸಾಧ್ಯವಾಗಿಲ್ವೋ ಅವರು. ಹಾಗಿದ್ರೆ ನಾನು ಈ ಮುಂದಿನ ವಿಡಿಯೋದಲ್ಲಿ ಸದ್ಯದಲ್ಲಿನೇ ಸಂಪೂರ್ಣವಾಗಿ CTET ಏನಿದೆಯಲ್ಲ ಇದಕ್ಕೆ ಸಂಬಂಧಿಸಿರುವಂಥ ಪಠ್ಯಕ್ರಮ ಆಗಿರ್ಬೋದು ಹಾಗೂ ಅದಕ್ಕೆ ಯಾವೆಲ್ಲ ಪತ್ರಿಕೆಗಳು ಇರ್ತವೆ,
ಅಲ್ಲಿ ಕನ್ನಡದಲ್ಲೂ ಕೂಡ ನಾವು ಬರಿಬಹುದಾ ಅನ್ನುವಂಥದ್ದನ್ನ ಸದ್ಯದಲ್ಲೇ ನಾಳೆ ನಿಮಗೆ ಅಪ್ಲೋಡ್ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಆ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಈ ವಿಡಿಯೋ ನಾನು ಅವಕಾಶಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಹಾಗಾಗಿ CTETಗೆ ಆ ವಿಡಿಯೋ ಬೇಕು ಅನ್ನೋದಾದ್ರೆ ನೀವು ಕಮೆಂಟ್ ಅಲ್ಲಿ ಮಾಡ್ರಿ, ನಾನು ಈ ವಿಡಿಯೋನ ಮಾಡ್ತಾ ಹೋಗ್ತೇನೆ. ಅದಕ್ಕೆ ಸಂಪೂರ್ಣ ನಿಮಗೆ ಸಿಲೆಬಸ್ ಯಾವ ರೀತಿ ಇರುತ್ತೆ, ಪಠ್ಯಕ್ರಮ ಅದರ ವಿನ್ಯಾಸ ಆಗಿರುತ್ತೆ. ಇನ್ನೊಂದು ಗಮನಿಸಿ, CTETಯಲ್ಲಿ ಮುಖ್ಯವಾಗಿ ಟಾಪಿಕ್ಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಿರ್ತಾರೆ. ನಮ್ಮ ಕರ್ನಾಟಕದ ಸಿಲೆಬಸ್ ಪ್ರಕಾರ ಅಲ್ಲ ಅದು. ಇಲ್ಲಿ ಏನು ನಡೆಸ್ತಾರಲ್ಲ ಆ ರೀತಿ ಪರೀಕ್ಷೆ ಅಲ್ಲ, ಅಲ್ಲಿ ವ್ಯವಸ್ಥೆಬದ್ಧವಾಗಿ ನಡೀತದಲ್ಲಿ. ಹಾಗಾಗಿ ಅಲ್ಲಿ ಈ ಒಂದು ವಿಷಯಕ್ಕೆ ನಾವು 5 ಅಂಕ, ಈ ಪಠ್ಯಕ್ರಮಕ್ಕೆ ಅಂದ್ರೆ 5 ಅಂಕ ಡೆಫಿನೆಟ್ಲಿ ಕೇಳ್ತಾರಲ್ಲಿ. ಇರ್ತಕ್ಕಂಥ ಸೈಕಾಲಜಿ 30 ಅಂಕ ಅಂದ್ರೆ ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. 15 ಅಂಕ ಇದಕ್ಕೆ, 5 ಅಂಕ ಇದಕ್ಕೆ, 10 ಅಂಕ ಇದಕ್ಕೆ ಅಂತ. ಹಾಗಾಗಿ ಆ ಒಂದು ಚಾಪ್ಟರ್ ಮೇಲೆ ಅಷ್ಟು ಅಂಕಗಳು ಬಂದೇ ಬರ್ತವೆ. ಹಾಗಾಗಿ ಇದನ್ನು ಓದೋದು ತುಂಬಾ ಸುಲಭ ಆಗುತ್ತೆ. ಈ ನಾವು ಏನು ಸೆಂಟ್ರಲ್ ಎಕ್ಸಾಮ್ಗಳನ್ನ ನೋಡ್ತೀವಿ, ಇದು ಹಿಂಗೆ. ಯಾಕಂದ್ರೆ ಸಿಲೆಬಸ್ ಬೇಸ್ಡೇ ನಡೀತಾ ಹೋಗ್ತವೆ. ಇಲ್ಲ ಒಂದ್ ಕಡೆ ನಮ್ಮ ಕರ್ನಾಟಕ ಸಿಲೆಬಸ್ ಬೇಸ್ ಅನ್ನ ತಪ್ಪಿ ಆಚೆ ಈಚೆ ಆಗ್ಬೋದು, ಆದ್ರೆ ಇವು ಮಾತ್ರ ಆ ರೀತಿ ಆಗಲ್ಲ. ಹಾಗಾಗಿ ಇದಕ್ಕೆ ಪ್ರಾಪರ್ ಆಗಿ ಸ್ಟಡಿ ಮಾಡಿದ್ರೆ CTETನ TETಕ್ಕಿಂತ ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು. ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಮಾತಾಡ್ತಾ ಹೋಗ್ತೇನೆ ಅಂತೆ. ಸದ್ಯಕ್ಕೆ ಈಗ ಅವಕಾಶಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಈ CTET ಒಂದು ಅವಕಾಶ ಇದೆ ನಿಮ್ಮ ಮುಂದೆ. ಇದನ್ನ ಪಾಸ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗಿ ನಮ್ಮ PSTR ಮತ್ತು GPSTR ಬರೆಯೋದಕ್ಕೆ ಬರಬಹುದು. ಓಕೆ ಸರ್, ನನಗೆ ಆಗಲ್ಲ, ಏನಾಗಲ್ಲ, ನಾನು TETನೇ ಪಾಸ್ ಮಾಡೋಕ್ಕಾಗಲ್ಲ ಸರ್, CTETನೂ ಹೆಂಗೆ ಪಾಸ್ ಮಾಡೋದು, ನಮಗೆ ಅದು ಸಾಧ್ಯವಾಗಲ್ಲ. ಅದರ ಆಚೆ ನಮಗೆ ಅವಕಾಶಗಳಿದಾವ ಅನ್ನುವಂಥದ್ದು ಮಾತಾಡೋದಾದ್ರೆ ಎಸ್, ಎಕ್ಸಾಕ್ಟ್ಲಿ ಇದಾವೆ. ಏನೆಲ್ಲ ಇದಾವೆ ಹಾಗಿದ್ರೆ ನೋಡೋಣ. ಅದಕ್ಕೂ ಮುಂಚೆ ನಾನು ಇಂಪಾರ್ಟೆಂಟ್ ಒಂದು ಹೇಳ್ಬಿಡ್ತೀನಿ ನಿಮಗೆ. ಏನಂದ್ರೆ ಈ CTET ಏನಿದೆ ಅಲ್ಲ, ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಮುಖ ದಿನಾಂಕಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಬಿಡ್ತೀನಿ. ಎಸ್, ಇಲ್ಲಿ ನೋಡ್ಬಿಡ್ರಿ. CTET ಏನು ನಾವು ಫೆಬ್ರವರಿ 2020ರ ಸೈಕಲ್ ನೋಡ್ತಾ ಹೋಗ್ತೀವಿ. ಇದು ವರ್ಷದಲ್ಲಿ 2 ಬಾರಿ ನಡೆಯುವಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದೀರಾ, CTET ಅಪ್ಲಿಕೇಶನ್ 27ರಿಂದ ಈಗಾಗಲೇ ಪ್ರಾರಂಭವಾಗಿದೆ. ನವೆಂಬರ್ 27ರಿಂದ ಅದು ಡಿಸೆಂಬರ್ 18ರವರೆಗೂ ಇನ್ನು ಕೇವಲ 5 ದಿನ ಇದೆ. ತಪ್ಪದೆ ನೀವು ಹಿಂದೆ ಒಂದು CTETಗೆ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಬೇಗ ಅದಕ್ಕೆ ಪ್ರಿಪ್ರೇಷನ್ ಅನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಅವತ್ತೇ ಕೊನೆಯ ದಿನ ಆಗಿರುತ್ತೆ ನೀವು ಫೀ ಕಟ್ಟೋದಕ್ಕೆ. ಬಹಳ ಇಂಪಾರ್ಟೆಂಟ್ ಏನಂದ್ರೆ ಫೆಬ್ರವರಿ 8 ಏನಿದೆ ಅಲ್ಲ, ಕೊನೆಯ ದಿನಾಂಕ, ಅದು ಕೊನೆಯ ದಿನಾಂಕ, ಎಕ್ಸಾಮ್ ದಿನಾಂಕ. ಇದು ಪರೀಕ್ಷೆ ಈಗಾಗಲೇ ಅನೌನ್ಸ್ ಆಗಿಬಿಟ್ಟಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಯಾಕಂದ್ರೆ ಮೊನ್ನೆ ನಾವು ಆಗಲೇ ಡಿಸೆಂಬರ್ 7ಕ್ಕೆ ಅಂತ ನೋಟಿಫಿಕೇಶನ್ ಆದಾಗ್ಲೇ ಹೊರಡಿಸ್ಬಿಟ್ಟಿದ್ರು. ನಮ್ಮಲ್ಲೂ ಕೂಡ ಹಾಗೆ ಇಲ್ಲೂ ಕೂಡ ಇದೆ. ಯಾವುದು ಅಂದ್ರೆ 8ನೇ ತಾರೀಕು ಫೆಬ್ರವರಿ ನಾವು ಪರೀಕ್ಷೆಯನ್ನ ಎದುರಿಸಬೇಕಾಗ್ತದೆ. ಹಾಗಾಗಿ ಬಹಳ ತುರ್ತಾಗಿ ಇರೋದ್ರಿಂದ ಇದು ಒಂದು 15-20 ದಿನ ಅದು ಆಗಿ ಇದು ಕೂಡ ಎಲ್ಲ ಇದು ಮುಗಿದ್ಬಿಡ್ತದ ಪ್ರೊಸೆಸ್. ಒಂದು ತಿಂಗಳಲ್ಲಿ ಬಂದ್ಬಿಡ್ತದೆ. ಏನಾದ್ರೂ ನಮಗೆ ಮಾರ್ಚಲ್ಲಿ ನಮಗೆ ನೋಟಿಫಿಕೇಶನ್ ಆಗೋದಾದ್ರೆ ನೀವು ಕೂಡ ಎಲಿಜಿಬಲ್ ಆಗಿಬಿಡ್ತೀರಿ. ಇದನ್ನ ಪಾಸ್ ಮಾಡಿದ್ರೆ ನೀವು ನಮ್ಮಲ್ಲಿ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಓಕೆ, ಅದಿರಲಿ. ಈಗ ಬನ್ನಿ, ಹಾಗಿದ್ರೆ ನಾವು TETನೇ ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಸರ್, ನಮಗೆ TET ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಅದ್ರ ಆಚೆ ನಮಗೆ ಬೇರೆ ಓದ್ತೀವಿ ಸರ್ ನಾವು ಅನ್ನುವಂಥ ಮನಸ್ಥಿತಿ ಇರೋರಿಗೆ. ಎಸ್, ನಿಮಗೂ ಕೂಡ ಇದಾವೆ. ಏನಪ್ಪ ಅಂದ್ರೆ HSTR ಅಂದ್ರೆ ಏನು ಹೈಸ್ಕೂಲ್ ಟೀಚರು 2010ರಿಂದ ಇಲ್ಲಿವರೆಗೂ ಕೂಡ ಕಾಲ್ಫಾರ್ಮೇ ಆಗಿಲ್ಲ. ಈ ವರ್ಷ ಕಾಲ್ಫಾರ್ಮ್ ಆಗುತ್ತೆ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕಪ್ಪ ಅಂದ್ರೆ ನಿಮಗೆ ಡಿಗ್ರಿ ಆಗಿದ್ರೆ ಸಾಕು, ಮತ್ತು ಅದರ ಜೊತೆಗೆ BEd ಅಥವಾ BPEd ಆಗಿರಬೇಕು. ನೀವು ಇನ್ನೊಂದು ಗಮನಿಸಿ ಸರ್, ನಂದು ಡಿಗ್ರಿನೂ ಆಗಿದೆ ಮತ್ತು DEDನೂ ಆಗಿದೆ ಅಂದ್ರೆ ನಿಮಗೆ ಬರಲ್ಲ. DEd ಏನು DED ಮಾಡಿದ್ರಲ್ಲ ನೀವು, TCH DEd ಅಂತ ಕರೀತಿರಲ್ಲ, ಇದನ್ನ ನೀವು GPT ವರೆಗೂ ಮಾತ್ರ ನೀವು ಕನ್ಸಿಡರ್. ಮುಂದಕ್ಕೆ ನೀವು ಬರೆಯೋದಕ್ಕೆ ಅರ್ಹರಾಗೋದಿಲ್ಲ. ಮುಂದಕ್ಕೆ ಏನ್ ಬೇಕಂದ್ರೆ BEd ಬೇಕಾಗ್ತದೆ, ಬ್ಯಾಚುಲರ್ ಆಫ್ ಎಜುಕೇಶನ್ ಬೇಕೇ ಬೇಕು. HSTR ಬರೀಬೇಕು ಅನ್ನೋದಾದ್ರೆ ನಮಗೆ ಡಿಗ್ರಿ ಜೊತೆ BEd ಇರಬೇಕು, ಅಥವಾ BPEd ಇದ್ರೆ ನಾವು ದೈಹಿಕ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗ್ತೇವೆ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನೆನೆಗುಂದಿಗೆ ಬಿದ್ದಿರ್ತಕ್ಕಂಥ BPEd ಅಂದ್ರೆ ದೈಹಿಕ ಶಿಕ್ಷಕರ ನೇಮಕಾತಿ ಈಗ ಮುನ್ನೆಲೆಗೆ ಬಂದಿದೆ. ಅವ್ರಿಗೂ ಕೂಡ ಎಲ್ಲೇ ಒಂದ್ ಕಡೆ ನವ ಚೈತನ್ಯ ಮೂಡಿದೆ. ಹಾಗಾಗಿ ಅವರು ಕಾರ್ಯಪ್ರವೃತ್ತರಾಗಬೇಕು ಓದಿನ ಕಡೆ. ಡಿಗ್ರಿ BEd ಯಾರೆಲ್ಲ ಇದ್ದೀರಿ, ಯಾಕಲ್ಲಿ ನಾವು ಸುಮ್ಮನೆ ಪ್ರೈಮರಿ ಟೀಚರ್ ಆಗ್ತೀರಿ ನೀವು? ಎಲ್ಲ ಒಂದ್ ಕಡೆ ನೀವು ಈ ರೀತಿ ನಾವು ಧನಾತ್ಮಕ ಯೋಚನೆ ಮಾಡಬೇಕು. ನಮಗೆ ಒಂದು ಹುದ್ದೆ ಪಡೆಯೋದಕ್ಕೆ ಹಿಂದೇಟ್ ಆಗ್ತಾ ಇದೆ, ಅಥವಾ ನಾವು ಅಲ್ಲಿ ಅರ್ಹತೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಾವು ಅಲ್ಲಿ ಅನ್ಕೋಬೇಕು, ಅದಕ್ಕಿಂತ ಉನ್ನತವಾದ ಹುದ್ದೆ ನಮ್ಮನ್ನ ಕರೀತಾ ಇದೆ. ಆ ಹುದ್ದೆ ನಮಗೆ ಸರಿ ಹೊಂದುವಂಥದ್ದು. ಈ ಹುದ್ದೆಗೆ ನಾವು ಅರ್ಹತೆ ಇಲ್ಲದೆ ಇರ್ಬೋದು, ಆದ್ರೆ ಅದಕ್ಕೆ ನಾವು ಅರ್ಹತೆ ಅಲ್ಲ, ನಮಗೆ ಅದು ಅರ್ಹತೆ ಇಲ್ಲ. ಹಾಗಾಗಿ ನಮಗೆ HSTR PUC ಅರ್ಹತೆ ಇದೆ. ನಮಗೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಅರ್ಹತೆ ಉಳ್ಳವರು ನಾವು ಅನ್ಕೊಂಡು ನಾವು HSTR ಮತ್ತು PUC ಕಡೆ ಗಮನ ಕೊಡಬೇಕು. ಧನಾತ್ಮಕತೆ ಇರಬೇಕು ಮನುಷ್ಯರಲ್ಲಿ. ಸೊ ಯಾಕೆ ಈ ಮಾತನ್ನ ಹೇಳ್ತಾ ಹೋಗ್ತೀನಿ ನಾನಂದ್ರೆ, 2016ರಲ್ಲಿ ನಾನು ಕೂಡ KSRP ಅಂದ್ರೆ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆಗಿ ಹುದ್ದೆಯನ್ನು ಪಡ್ಕೊಂಡು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವನು. ಸೊ ಆ ಹುದ್ದೆಯನ್ನು ಬಿಟ್ಟು ಬಂದು 2016ರಲ್ಲೇ ಒಂದು ಸರ್ಕಾರಿ ಹುದ್ದೆಯನ್ನು ಗಿಚ್ಕೊಂಡು ಅದನ್ನ ರಿಸೈನ್ ಹೇಳ್ಬಂದು ಮತ್ತೆ ನಾನು ಈಗ ಪ್ರೆಸೆಂಟ್ GPT ಅಂತ ಏನು ಕರಿತೀವಲ್ಲ, ಈಗ ನೀವು GPSTR ಅಂತ,
ಆ ಒಂದು ಹುದ್ದೆಯನ್ನು ಗಿಟ್ಸ್ಕೊಂಡಿನಿ ಅನ್ನೋದಾದ್ರೆ ನಾವು ಧನಾತ್ಮಕ ಆಲೋಚನೆಯಲ್ಲಿದ್ವಿ. ಯಾಕಂದ್ರೆ ಈ KSRP ಬಿಟ್ಟು ಬಂದಾಗ ನನ್ನ ಹತ್ರ BEd ಕೂಡ ಇರಲಿಲ್ಲ. BEd ಏನ್ ಬ್ಯಾಚುಲರ್ ಆಫ್ ಎಜುಕೇಶನ್ ಆ ಅರ್ಹತೆನೂ ನನ್ನ ಹತ್ರ ಇರಲಿಲ್ಲ. ಆದ್ರೂ ನಾನು ಶಿಕ್ಷಕ ಆಗಬೇಕು ಅನ್ನುವಂಥ ಕನಸು ಕಟ್ಕೊಂಡು ಬಿಟ್ಟು ಬಂದಿದ್ದೆ. ಎಷ್ಟು ಮಟ್ಟಿಗೆ ಪಾಸಿಟಿವ್ ಇತ್ತು. ಬಂದು ನಾನು BEd ಅನ್ನ ಕಂಪ್ಲೀಟ್ ಮಾಡ್ಕೊಂಡು 5 ಬಾರಿ TET ಅಂತ ಏನು ಕರಿತೀವಿ 5 ಬಾರಿಯನ್ನ ನಾನು ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ 1ನೇ ಅಟೆಂಪ್ಟ್ ಅಲ್ಲಿನೇ ನಾನು GPSTR ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಇದು ಸಾಧ್ಯವಾಗುತ್ತೆ ಒಬ್ಬರಿಗೆ ಅನ್ನೋದಾದ್ರೆ ನಮ್ಮಿಂದ ಯಾಕೆ ಸಾಧ್ಯ ಆಗಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬೇಕು ಸ್ನೇಹಿತರೆ. ಎಲ್ಲರಿಗೂ ಕೂಡ ಅಸಾಧ್ಯವಾಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಸಾಧ್ಯವಾಗುವಂಥವೇ ಇರೋದೆಲ್ಲವೂ ಕೂಡ. ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ಹಾಗಾಗಿ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಒಂದು ಗುರಿ, ನಿಮ್ಮ ಒಂದು ನಿರಂತರತೆ ಏನು ಓದಿನಲ್ಲಿದೆ ಅಲ್ಲ, ಆ ನಿರಂತರತೆ ಇದ್ದಿದ್ದೇ ನಿಜವಾದರೆ ನೀವು PUC ಲೆಕ್ಚರರ್ನೂ ಆಗ್ತೀರಾ, ಡಿಗ್ರಿ ಕಾಲೇಜ್ ಲೆಕ್ಚರರ್ನೂ ಆಗ್ತೀರಾ. ಆದರೆ ಅದಕ್ಕೆ ತಕ್ಕನ ಹಾಗೆ ಓದು, ಬರಹ ನಿಮಗೆ ನಿರಂತರವಾಗಿರಬೇಕಾಗ್ತದೆ ಸ್ನೇಹಿತರೆ. ಡೆಡಿಕೇಶನ್ ಇರಬೇಕು. ಒಂದನ್ನು ನಾವು ಮಾಡ್ತಾ ಇದ್ದೀವಿ ಈಗಂದರೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅದು ಈಗಲ್ಲ, ಇನ್ನೊಂದು ವರ್ಷ ತಡ ಆದರೂ ನಾವು ಕಾದು ಬರೆಯುವಂಥ ಛಲ ನಿಮ್ಮಲ್ಲಿರಬೇಕು. ಇಲ್ಲಿ ನೋಡಿ ಗಮನಿಸಿ, 2016ರಿಂದ ಬಂದರೂ ಕೂಡ ನಾನು ಆ ಹುದ್ದೆಯನ್ನು ಬಿಟ್ಟು 2022ಕ್ಕೆ ನಾವು ಪರೀಕ್ಷೆ ಬರಿತೀನಿ ಅನ್ನೋದಾದರೆ ಅಲ್ಲಿಂದ ಇಲ್ಲಿಗೆ 6 ವರ್ಷಗಳ ಕಾಲ ನಾವು ತಪಾಸಣೆ ಮಾಡಿದ್ದು. 6 ವರ್ಷ. ಹಾಗಾಗಿನೇ ಉತ್ತಮ ರ್ಯಾಂಕ್ ಬರಲಿಕ್ಕೆ ಸಾಧ್ಯವಾಯಿತು. ಕೇವಲ ಮನೆಯಿಂದ 10 ಕಿಲೋಮೀಟರಲ್ಲಿನೇ ಪ್ಲೇಸ್ಮೆಂಟ್ ಶಾಲೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ರ್ಯಾಂಕ್ ಬರ್ತದೆ. ಇದ್ದ ಒಂದು ಸ್ವಜಿಲ್ಲೆ, ತಾಲೂಕಲ್ಲೇ. ಇದೆಲ್ಲ ಸಾಧ್ಯವಾಗೋದು ಯಾವಾಗಂದರೆ ಓದಿನಲ್ಲಿ ನಿರಂತರತೆ ಇರಬೇಕು. ಅವಾಗ ಮಾತ್ರ ಸಾಧ್ಯವಾಗ್ತದೆ. ಓಕೆ, ಇರಲಿ. ಈಗ HSTR ನಿಮಗೆ ಗೊತ್ತಾಯಿತು. PUC ಕೂಡ ಹಾಗೆ ಇದಕ್ಕೆ PG ಮತ್ತು BEd ಇದ್ರೆ ಸಾಕಾಗ್ತದೆ. PG ಮತ್ತು BEd ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ TET ಬೇಡ. ಮತ್ತು ಈ ಕೆಲವೊಬ್ಬರಿಗೆ ಸರ್ KSET ಬೇಕಾ ಅಂತ ಕೇಳ್ತೀರಿ. KSET ಇಲ್ಲ. KSET ಕೇವಲ ಇದು ಡಿಗ್ರಿ ಕಾಲೇಜ್ ಲೆಕ್ಚರ್. ಹಾಗಾಗಿ ನೀವು PUCಗೆ ಯಾವುದೇ KSET ಬೇಡ. ಇಲ್ಲಿವರೆಗೂ ಕೂಡ ನಡೆದಿರ್ತಕ್ಕಂಥ ನೇಮಕಾತಿಯಲ್ಲಿ HSTRಗೆ ಆಗಿರ್ಬೋದು PUCಗೆ ಯಾವುದೇ TET ಇಲ್ಲ. ಈ ವರ್ಷನೂ ಕೂಡ TET ಇಲ್ದೇ ನಡೆಯುತ್ತೆ ಅನ್ನುವಂಥದ್ದೇ ಭರವಸೆ. ಹಾಗಾಗಿ ನೀವು ಇದ್ರ ಕಡೆ ಫೋಕಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ನೋಡ್ತಾ ಹೋಗ್ಬಿಡ್ತೀನಿ. HSTR ಅಂದರೆ ನೀವು ಗಮನ ಹರಿಸಬೇಕು, ಇದಕ್ಕೆ ಡಿಗ್ರಿ ಮತ್ತು BEd ಬೇಕಾಗ್ತದೆ. ಇಲ್ಲಿ ಭಾಷಾ ಶಿಕ್ಷಕರು ಕರಿತಾ ಹೋಗ್ತಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ, ETC ಅಂದರೆ ಅವರು ಯಾವುದು ಮರಾಠಿ, ಉರ್ದು ಗಿರ್ದು ಆ ಕಡೆ. ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರನ್ನು ಕರೀತಾರೆ, ಆರ್ಟ್ಸ್. ಜೀವ ವಿಜ್ಞಾನ ಶಿಕ್ಷಕರು ಬಯೋಸೈನ್ಸು, ಭೌತ ವಿಜ್ಞಾನ ಶಿಕ್ಷಕರು ಗಣಿತ PCM ಟೀಚರು, ಮತ್ತು ದೈಹಿಕ ಶಿಕ್ಷಕರು ವಿಶೇಷ ಶಿಕ್ಷಕರು. ಇಲ್ಲಿ ನೋಡಿ, ವಿಶೇಷ ಶಿಕ್ಷಕರು ಭಾಳ ಇಂಪಾರ್ಟೆಂಟು. ಇಲ್ಲಿವರೆಗೂ ಕೂಡ ವಿಶೇಷ ಶಿಕ್ಷಕರ ಒಂದು ನೇಮಕಾತಿ ಆಗ್ತದೆ ಅನ್ನುವಂಥದ್ದೇ ಕೆಲವೊಬ್ಬರಿಗೆ ಗೊತ್ತಿಲ್ಲ. ವಿಶೇಷ ಶಿಕ್ಷಕರಂದ್ರೆ ಏನು ಅನ್ನುವಂಥರು ಕೂಡ ತುಂಬ ಜನ, ಯಾಕಂದರೆ ಅದನ್ನು ಕರೆದೇ ಇಲ್ಲ. ನಮಗೆ ನೆನಪಿರೋ ಹಾಗೂ ಕೂಡ ವಿಶೇಷ ಶಿಕ್ಷಕರ ನೇಮಕಾತಿ ಆಗಿಲ್ಲ. ದೈಹಿಕ ಶಿಕ್ಷಕರು ಕೂಡ ಆಗಿರಲಿಲ್ಲ. ಆದರೆ ಈಗ ಅದು ಮುನ್ನೆಲೆಗೆ ಬಂದಿದೆ. ಹಾಗಾಗಿ ನೀವು ಇದರ ಕಡೆಯೂ ಕೂಡ ಯಾರೆಲ್ಲ ಇದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ, ವಿಶೇಷ ಶಿಕ್ಷಕರು, ದೈಹಿಕ ಶಿಕ್ಷಕರು, ನೀವು ಕೂಡ ಸ್ವಲ್ಪ ಕಾರ್ಯಪ್ರವೃತ್ತರಾಗಿರಿ ಓದಿನ ಕಡೆ. ಇವರಂತೂ ನಮ್ಮ ಅಭ್ಯರ್ಥಿಗಳು, ನಮ್ಮ ಕ್ಯಾಂಡಿಡೇಟ್ಸು, ನಮ್ಮ ಒಂದು ಬಳಗ ಈಗಾಗಲೇ ಅದು ತಯಾರಿಯಲ್ಲಿ ಇರುತ್ತೆ. PU ಕಾಲೇಜ್ ಲೆಕ್ಚರ್ ಅಂದ್ರೆ ಇಲ್ಲೂ ಕೂಡ ಲ್ಯಾಂಗ್ವೇಜ್ ಸಪ್ರೇಟ್ ಆಗಿ ಕರೀತಾರೆ. ಆರ್ಟ್ಸ್ ಫ್ಯಾಕಲ್ಟಿ ಏನಿರ್ತದಲ್ಲ, ಇಲ್ಲಿ ಸಮಾಜ ವಿಜ್ಞಾನ ನಿಕಾಯಗಳು ಏನು ಬರ್ತಾವಲ್ಲ, ಸಮಾಜ ವಿಜ್ಞಾನದ ನಿಕಾಯಗಳು ಅಂದರೆ ನಾವು ಬೇರೆ ಬೇರೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಇತಿಹಾಸನೇ ಬೇರೆ, ರಾಜ್ಯಶಾಸ್ತ್ರನೇ ಬೇರೆ, ಭೂಗೋಳಶಾಸ್ತ್ರನೇ ಬೇರೆ ಟೀಚರ್ಸು, ಮತ್ತು ಸಮಾಜಶಾಸ್ತ್ರ ಬೇರೆ ಟೀಚರ್ಸ್ ಅಂತ ಇಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿರುವಂಗೆ ಸಪ್ರೇಟ್ ಟೀಚರ್ ನೋಡ್ತೀವಿ. ಕಾಮರ್ಸ್ ಡಿಪಾರ್ಟ್ಮೆಂಟ್ ನೋಡ್ತೀವಿ. ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನೆನಪು ಬಂತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇವ್ರಿಗೆ ಮಾಹಿತಿ ಏನು ಅಂದರೆ, ಮೊನ್ನೆ ನಮ್ಮ ಬೆಳಗಾವಿ ಒಂದು ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ. ಇಲ್ಲಿ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಒಂದು ಉನ್ನತ ಮಟ್ಟದ ಮೀಟಿಂಗ್ ಮಾಡಿರ್ತಕ್ಕಂಥದ್ದು, ಸಭೆಯನ್ನು. ಯಾರ ಜೊತೆ? ಈಗೇನು ನಾವು ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಮತ್ತು ಪ್ರಮುಖ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥ MLCಗಳು, ಇವರೆಲ್ಲರ ಜೊತೆ ಒಂದು ಉನ್ನತವಾದ ಸಭೆಯನ್ನು ನಡೆಸಿದಾಗ ಅಲ್ಲಿ ಒಂದು ಪ್ರಸ್ತಾಪ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಯಾರೆಲ್ಲ BCom ಮತ್ತು BCom ಪದವಿಯನ್ನು ಪಡ್ಕೊಂಡು BEd ಪದವಿಯನ್ನು ಪಡ್ಕೊಂಡಿದ್ದೀರಿ, ನಿಮಗೂ ಕೂಡ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಇವರು ತುಂಬ ವರ್ಷಗಳಿಂದ ಅವಕಾಶ ವಂಚಿತರಾಗಿದ್ದಾರೆ. ಈ ಬಯೋಸೈನ್ಸ್ನರಿಗೆ ಕೂಡ ಕೊಟ್ಟಿದ್ದಾರೆ. ಹಾಗೂ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ, ಇಂಜಿನಿಯರ್ಸ್ ಕೂಡ ಮೊನ್ನೆ ಸರಿ ನಮ್ಮ ಗಣಿತ ವಿಜ್ಞಾನ ಟೀಚರಿಗೆ ಇದಾಗಿಬಿಟ್ರು ಇಂಜಿನಿಯರ್ಸ್. ಹಾಗಾಗಿ ಇಂಜಿನಿಯರ್ ಆಗ್ತಾರೆ ಅನ್ನೋದಾದರೆ ಈ ಕಾಮರ್ಸ್ ಟೀಚರಿಗೆ ಕೊಡಬೇಕಾಗಿರ್ತಕ್ಕಂಥ ಧರ್ಮವೇ. ಹಾಗಾಗಿ ಅವ್ರಿಗೆ ಕೊಡಬೇಕಾಗಿತ್ತು, ಅವರು ಅವಕಾಶ ವಂಚಿತರಾದರು ರಿಕ್ರೂಟ್ಮೆಂಟಲ್ಲಿ. ಹಾಗಾಗಿ ಈ ರಿಕ್ರೂಟ್ಮೆಂಟಲ್ಲಿ ನೆಕ್ಸ್ಟ್ ಆಗೋ ಒಂದು ರಿಕ್ರೂಟ್ಮೆಂಟಲ್ಲಿ ಅವರಿಗೆ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ನೀವು ಕೂಡ ಎಲ್ಲೋ ಇಷ್ಟು ದಿನ ನಿರಾಸಕ್ತರಾಗಿದ್ರಿ, ಈಗ ಆಸಕ್ತಿಯನ್ನು ವಹಿಸಿ ಓದಿನ ಕಡೆ ಗಮನ ವಹಿಸಿ. ನಿಮಗೂ TET ಬೇಕು, ಮತ್ತೆ TET ಆಗಿರಬೇಕು. ಹಾಗೂ ನೀವು BCom BEd ಆಗಿದ್ರು ನಿಮಗೆ ಅವಕಾಶಗಳು ಸಿಗ್ತಾ ಹೋಗ್ತವೆ ಇನ್ನು ಮುಂದೆ. ಸೈನ್ಸ್ ಟೀಚರು ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಸೈನ್ಸ್ ಟೀಚರ್, ಸೈನ್ಸೇ ಬೇರೆ ಕರೀತಾರೆ, CBZ ಬೇರೆ ಕರೀತಕ್ಕಂಥದ್ದು. ಈ ರೀತಿ ನಾವು PU ಕಾಲೇಜಲ್ಲೂ ಕೂಡ ಲೆಕ್ಚರ್ನ ನೋಡ್ತಾ ಹೋಗ್ತೀವಿ. ಇದು PG, ಇದು PU ಅಲ್ಲ, PG ಮತ್ತು BEd ಬೇಕಿದಕ್ಕೆ. ಯಾವುದೇ TETಯ ಅಗತ್ಯತೆ ಇರೋದಿಲ್ಲ. ಯಾವುದಕ್ಕೆ? PUC ಕಾಲೇಜ್ ಲೆಕ್ಚರ್ ಮತ್ತು
HSTR ಅಂದರೆ ಹೈಸ್ಕೂಲ್ ಟೀಚರ್ ಆಗೋದಕ್ಕೆ ಬೇಡ. ಇಲ್ಲಿ ನೀವು HSTR ಸಿಲೆಬಸ್ಸಲ್ಲಿ ಗಮನ ಹರಿಸ್ಬೇಕು. ಏನು ಭಾಳ ಡಿಫ್ರೆನ್ಸ್ ಇಲ್ಲ. ನಮ್ಮ GPT ಇದ್ದಂಗಿದೆ. ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಒಂದು 25 ಮೆಂಟಲ್ ಅಬಿಲಿಟಿ ಒಂದು 25 ಅಂಕ, ಶೈಕ್ಷಣಿಕ ಮನೋಜ್ಞಾನ 25, ಇಂಗ್ಲೀಷ್ ಒಂದು 13, ಕಂಪ್ಯೂಟರ್ ಒಂದು 12, ಇವೆರಡು ಸೇರಿ 25 ಹಂಚ್ಕೊಂಡವೆ. ಒಟ್ಟು 100 ಅಂಕಗಳಿಗೆ ಈ ಪರೀಕ್ಷೆ ನಡೆಯುವಂಥದ್ದು. ಇದು ಭಾಳ ಸುಲಭವಾಗಿ ನೀವು ಈ ಒಂದು ಫ್ರೇಮ್ ಹಾಕೋದ್ರ ಮುಖಾಂತರವಾಗಿ ಇದನ್ನ ನೀವು ವ್ಯವಸ್ಥಾಬದ್ಧವಾಗಿ ಅಧ್ಯಯನ ಮಾಡಿದರೆ ಈಸಿಯಾಗಿ, ಈಗ ನಾವು GPSTRಕಿಂತ ಸುಲಭ ಇದು. GPSTR ಆದರೆ ನೀವು ನೋಡಿ 3 ಪೇಪರ್ ಬರೀಬೇಕು. ಡಿಸ್ಕ್ರಿಪ್ಟಿವ್ ಇರುತ್ತದೆ, ವಿವರಣಾತ್ಮಕ ಪರೀಕ್ಷೆ ಇರ್ತಾವೆ. ಇಲ್ಲಿ ವಿವರಣಾತ್ಮಕ ಅಂದ್ರೆ 200 ಅಂಕ ಬರೆಯೋದಿರುತ್ತೆ, 200 ಅಂಕ ಟಿಕ್ ಮಾಡೋದಿರುತ್ತೆ. KS ಆದ್ಮೇಲೆ ಇರ್ತಕ್ಕಂಥ 2ನೇ ಟಫೆಸ್ಟ್ ಸಬ್ಜೆಕ್ಟೇ ನಮ್ಮ GPT ಆಗ್ತದೆ ಇಲ್ಲಿ. ಯಾಕಂದ್ರೆ ಯಾವುದ್ರಲ್ಲೂ ಕೂಡ ಬರವಣಿಗೆ ವಿವರಣಾತ್ಮಕ ಪರೀಕ್ಷೆ ಇಲ್ಲ. KS ಅಲ್ಲಿ ಬಿಟ್ರೆ ನೆಕ್ಸ್ಟ್ ಇರೋದೇ ನಮ್ಮ GPTಯಲ್ಲಿ 3 ಪೇಪರ್ 400 ಅಂಕಕ್ಕೆ ಬರಿತೀವಿ ಸ್ನೇಹಿತರೆ. ಎಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಹಾಗಾಗಿ ಇಲ್ಲಿ ಬನ್ನಿ ನೀವು HSTR ಹಾಗೂ PU ಕಡೆಗೆ. PU ಅಲ್ಲೂ ಕೂಡ ಕೇವಲ 2 ಇದ್ವು ಸಬ್ಜೆಕ್ಟ್, 2 ಪೇಪರ್ಸ್. ಇಲ್ಲಿ ನೋಡಿ PU ಅಲ್ಲಿ ಏನಂದ್ರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ PU ಅಲ್ಲಿ ಕೇವಲ ಸಬ್ಜೆಕ್ಟ್ ಓರಿಯೆಂಟೆಡ್ ಅಷ್ಟೇ. 2 ಕೂಡ ಕನ್ನಡ ಟೀಚರ್ ಆಗ್ತಾನಂದ್ರೆ 2 ಕೂಡ ಕನ್ನಡ ಪೇಪರ್ಸೇ. ಇತಿಹಾಸ ಟೀಚರ್ ಆಗ್ತಾನಂದ್ರೆ 2 ಕೂಡ ಇತಿಹಾಸನೇ. 2 ಕೂಡ ಮಲ್ಟಿಪಲ್ ಚಾಯ್ಸೇ. ಒಂದು ವರ್ಡ್ ಹಿಸ್ಟ್ರಿ ಕೇಳಿದ್ರೆ ಒಂದು ಭಾರತೀಯ ಇತಿಹಾಸ ಇರ್ತದ. ಈ ರೀತಿಯಾಗಿರ್ತಕ್ಕಂಥವು, ಈಸಿಯಾಗಿರ್ತಕ್ಕಂಥವು, ಇವುಗಳ ಬಗ್ಗೆ ನೀವು ಗಮನ ಹರಿಸಿ ನೀವು ಧನಾತ್ಮಕವಾಗಿ ಇರ್ರಿ ಅನ್ನುವಂಥದ್ದು ಇವತ್ತಿನ ಮಾಹಿತಿ. ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಪರಿಚಯಿಸಿ ನಾನು ಈ ವಿಡಿಯೋನ ಮುಗಿಸ್ತೀನಿ ನೋಡ್ರಿ. ಯಾಕಂದ್ರೆ ವಿಡಿಯೋ ಲೆಂಗ್ತಿ ಆಗ್ತದೆ. ಸಿಲೆಬಸ್ ಅಂದ್ರೆ ಈ HSTR ಸಿಲೆಬಸ್ ಇದೆಯಲ್ಲ, HSTR, ಆ HSTR ಸಿಲೆಬಸ್ ನೋಡ್ಬಿಡೋಣ ಈಗ. ಅಂದ್ರೆ ಮುಖ್ಯವಾಗಿ ಮೊದಲಿಗೆ ಜನರಲ್ ನಾಲೆಡ್ಜ್ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ನಾಲೆಡ್ಜ್ ಸಿಲೆಬಸ್ ನೋಡ್ತೀರಿ. ಅದಾದ್ಮೇಲೆ ಸೈಕಾಲಜಿ ಸಿಲೆಬಸ್ ಬಹಳ ಲೆಂಗ್ತ್ ಇದೆ ಅನ್ಸುತ್ತೆ. ಅಂದ್ರೆ ಇದು ಶೈಕ್ಷಣಿಕ ಮನೋವಿಜ್ಞಾನದ್ದು. TET ಎಲ್ಲ ಏನು ಓದಿರ್ತೀರಲ್ಲ ಅಷ್ಟು ಸಾಕಾಗ್ತದೆ. ಇವು ಸುಮ್ಮನೆ ಇದು ಏನೇನೋ ಕೊಟ್ಟಾರೆ, ತಲೆ ಕೆಡ್ಸ್ಕೊಬೇಡಿ. ಅದಾದ್ಮೇಲೆ ಇಂಗ್ಲಿಷ್ ಸಿಲೆಬಸ್. ಈ ಒಂದು PDF ಏನಿದೆಯಲ್ಲ ಇದು ನಮ್ಮ ಸಹಕಾರ ಕಲಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಇದನ್ನ PDF ಅನ್ನು ಹಾಕಿರ್ತೀನಿ. ಅಲ್ಲಿ ಎಲ್ಲಾ ಸಬ್ಜೆಕ್ಟು, ಎಲ್ಲಾ ವಿಷಯದ ಬಗ್ಗೆನೂ ಇದರಲ್ಲಿವೆ. ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿವು, ಸೈನ್ಸು, ಎಲ್ಲಾ ಸಿಲೆಬಸ್ಸು ಇದೆ. ಇದನ್ನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಯಾರೆಲ್ಲ ಅದಕ್ಕೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗ್ರಿ. ಇದರಲ್ಲಿ ಕನ್ನಡ ಭಾಷೆ ಶಿಕ್ಷಕರಾಗಬೇಕಂದ್ರೆ ಏನಿದೆ, ಉರ್ದು, ಮರಾಠಿಯನ್ನ ಒಳಗೊಂಡಂತೆ ಸೈನ್ಸು ಎಲ್ಲ ಕೂಡ ಇದರಲ್ಲಿ ನಿಮಗೆ ಲಭ್ಯವಾಗ್ತದೆ. ಹಾಗಾಗಿ ನೀವು ಇದಕ್ಕೆ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಿಂದಿನೂ ಕೂಡ ಇದರಲ್ಲಿ ನಿಮಗೆ ಲಭ್ಯವಾಗ್ತದೆ ಅನ್ನುವಂಥ ಮಾಹಿತಿ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಯ್ತು ಹೊತ್ತು ಯಾರೆಲ್ಲ ನಾವು TETಯನ್ನ ಅರ್ಹತೆಯನ್ನ ಗಳಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಅವಕಾಶಗಳು ಇವೆ ಅನ್ನುವಂಥದ್ದು ಅವಕಾಶ. ಈ ಅವಕಾಶಗಳನ್ನು ಬಳಸಿಕೊಂಡು ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ. ನಿಮ್ಮ ಕನಸಿಗೆ ಸಹಕಾರ ಕೊಡ್ಲಿಕ್ಕಾಗಿನೇ ನಮ್ಮ ಸಹಕಾರ ಕಲಿಕೆ ಯಾವತ್ತೂ ಸಿದ್ಧವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ವಿಡಿಯೋ ತರಗತಿಗಳನ್ನು ಕೊಡ್ತಾ ಹೋಗ್ತೇವೆ. ಅಪ್ ಟು ಡೇಟ್ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಹೋಗ್ತೇವೆ. ನಾವು ಜೆನ್ಯೂನ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ಕೊಡ್ತೇವೆ ಹಾಗೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ತರಗತಿ ಮಾತ್ರ ಕೊಡ್ತಾ ಹೋಗ್ತೇವೆ. ನೀವು ಗಮನಿಸಿ, ನಾವು ಈ ಒಂದು ಸಹಕಾರ ಕಲಿಕೆ ಚಾನಲ್ನಲ್ಲಿರ್ತಕ್ಕಂಥ ಬಳಗ ಏನಿದೆಯಲ್ಲ, ನಮ್ಮ ಬಳಗ ಎಲ್ಲ ಕೂಡ GPT ಶಿಕ್ಷಕರ ಬಳಗ. ಇದು ನಮಗೆ ಕೊಡ್ತಕ್ಕಂಥ ಸರ್ಕಾರಿ ಸಂಬಳ ಸಾಕಾಗ್ತದೆ ನಮ್ಮ ಜೀವನ ನಿರ್ವಹಣೆಗೆ. ಆದರೆ ಇಲ್ಲಿ ನಾವು ಯೂಟ್ಯೂಬ್ ಚಾನಲನ್ನು ಮಾಡಿರುವಂಥ ಉದ್ದೇಶ ಇದರಿಂದ ಏನು ನಮಗೆ ಲಕ್ಷ ಬರಲ್ಲ. ಆ ಒಂದು ಇಟ್ಕೊಂಡು ನಾವು ಶ್ರೀಮಂತರಾಗುವಂಥ ಉದ್ದೇಶ ದೇವರಣೆ ನಮ್ದಲ್ಲ. ಇಲ್ಲಿ ಎಲ್ಲ ಒಂದು ಕಡೆ ನಾವು ಕೂಡ ಒಂದು ಹಿಂದುಳಿದ, ನಾವು ಕೂಡ ಒಂದು ತೀರಾ ಮಧ್ಯಮ ವರ್ಗದ ಬಡ ಕುಟುಂಬದ ಒಂದು ಅಭ್ಯರ್ಥಿಗಳು. ಎಷ್ಟೆಲ್ಲ ಕಷ್ಟಪಟ್ಟು ಓದ್ಕೊಂಡು ಮೇಗ್ ಬಂದಿರ್ತೀವಲ್ಲ, ಹಾಗೆ ನೀವು ಕೂಡ ಕಷ್ಟಪಡ್ತಾ ಇರ್ತೀರಿ ಅನ್ನುವಂಥ ಪರಿಕಲ್ಪನೆ, ಅರಿವೇ ನಮ್ಮಲ್ಲಿದೆ. ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ನಮ್ಮ ಸಹಕಾರ ಕಲಿಕೆ ಚಾನಲ್ನಿಂದ ಒಂದಿಷ್ಟು ಪುಷ್ಟಿ ಕೊಡೋಣ, ಸಹಕರಿಸೋಣ. ನಮ್ಮ ನಾಲೆಡ್ಜನ್ನು ಅವರಿಗೆ ಶೇರ್ ಮಾಡಿ ಅವರು ಒಂದು ಅವರ ಕನಸನ್ನಲ್ಲಿ ಒಂದು ಹೆಜ್ಜೆ ಮುಂದಿಡೋದಕ್ಕೆ ನಾವು ಹೆಲ್ಪ್ ಆಗೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಹಕಾರ ಕಲಿಕೆ ಪ್ರಾರಂಭ ಆಗಿರೋದು. ಅದನ್ನು ನೀವೆಲ್ಲರೂ ಕೂಡ ಬೆಂಬಲಿಸ್ತೀರಿ, ಸಹಕರಿಸ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾವು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು 2ನೇ ವಿಡಿಯೋ ಅಂದರೆ ಇವಾಗ ನಾನು CTET ಬಗ್ಗೆ ಸಂಪೂರ್ಣವಾಗಿ CTET ಅಂದರೆ ಸೆಂಟ್ರಲ್ TET ಏನಿದೆಯಲ್ಲ, ಇದಕ್ಕೆ ಸಂಬಂಧಿಸಿರುವಂಥ ಸಂಪೂರ್ಣ ಸಿಲೆಬಸ್, ಪಠ್ಯಕ್ರಮ ಏನಿದೆ ಹಾಗೂ ಅದಕ್ಕೆ ಯಾವ ರೀತಿ ಓದನ್ನು ಮುಂದುವರಿಸಿದರೆ ನಾವು ಅದನ್ನು ಕ್ಲಿಯರ್ ಮಾಡ್ಬೋದು ಅನ್ನೋಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.